ಹಾಗೂ ಮಾಜಿ ಶಾಸಕನೊಬ್ಬರ ಮಗ ಸೇರಿ ಗಲಾಟೆಗಳನ್ನು ಮಾಡಿಸಿದ್ರು. ಆದ್ರೆ ಪೊಲೀಸರು ಆ ಗಲಭೆಗಳನ್ನು ಹತ್ತಿಕ್ಕಿದ್ದು ಮಾತ್ರ ಅಲ್ಲ, ಅಲ್ಲಿ ಶಾಂತಿಯುತವಾಗಿ ಸರ್ವೆ ನಡೆಯುವುದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ರು. ಮಸೀದಿಯ ಒಳಗೆ ಸಾಕಷ್ಟು ಹಿಂದೂ ದೇವತೆಗಳ ವಿಗ್ರಹಗಳು ಸಿಕ್ಕಿದ್ವು. ಆನಂತರ ನ್ಯಾಯಾಲಯ ಸಂಭಾಲದ ಮತ್ತಷ್ಟು ಕಡೆಗಳಲ್ಲಿ ಉತ್ಖನನಕ್ಕೆ ಆದೇಶವನ್ನು ಕೊಟ್ಟು ಅಲ್ಲಿ ಅತಿಕ್ರಮಿಸಿಕೊಂಡು ಕಟ್ಟಲಾದ ಕೆಲ ನಿರ್ಮಾಣಗಳ ಕೆಳಗೆ ಸಾಕಷ್ಟು ಪುರಾತನ ಕಟ್ಟಡಗಳು, ಕಲ್ಯಾಣಿಗಳು ಸಿಕ್ಕಿದ್ವು. ಆ ಸಂದರ್ಭದಲ್ಲೂ ಕೂಡ ಉತ್ಖನನಕ್ಕೆ ಕೆಲವು ಅಡ್ಡಿ ಉಂಟು ಮಾಡಿದ್ರು. ಆದರೆ ಪೊಲೀಸರು ಅಲ್ಲಿ ಕೆಲಸ ಸಾಂಗವಾಗಿ ನಡೆಯುವ ಹಾಗೆ ನೋಡಿಕೊಂಡು ಇನ್ನು ಮೊನ್ನೆ 4 ತಿಂಗಳ ಹಿಂದೆ ಸಂಬಳದಲ್ಲಿ ಅನಧಿಕೃತವಾಗಿ ನಿರ್ಮಾಣಗೊಂಡಿದ್ದ ಮಸೀದಿಯೊಂದನ್ನು ಕೆಡವಲಾಯಿತು. ಆ ಬಳಿಕ 30,000 ಚದರ ಅಡಿಗಳಲ್ಲಿ ನಿರ್ಮಾಣವಾಗಿದ್ದ ಶಾದಿ ಮಹಲ್ ಒಂದು ಕೆರೆಯಲ್ಲಿ ನಿರ್ಮಾಣಗೊಂಡಿದೆ ಎಂಬ ಮಾಹಿತಿ ಸಿಕ್ತು. ಹೀಗಾಗಿ ಜಿಲ್ಲಾಡಳಿತ ಆ ಕಟ್ಟಡ ಮತ್ತು ನೆಲದ ಮಾಲೀಕತ್ವಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಿ ಅಂತ ಶಾದಿ ಮಹಲ್ ಕಟ್ಟಿದ್ದ ಮಸೀದಿ ಕಮಿಟಿಗೆ ನೋಟಿಸ್ ಒಂದನ್ನು ಕೊಟ್ಟಿತು. ಆದರೆ ಮಸೀದಿ ಕಮಿಟಿ ಯಾವ ದಾಖಲೆಗಳನ್ನು ಆಡಳಿತಕ್ಕೆ ಕೊಡಲಿಲ್ಲ.